ನಮಸ್ಕಾರ ವೀಕ್ಷಕರೇ. ಇವತ್ತು ಭಾನುವಾರ ಇರೋದ್ರಿಂದ ಎಲ್ಲ ರಜಾ ಇತ್ತು, ಮಕ್ಕಳಿಗೂ ರಜಾ ಇತ್ತು. ಹಾಗಾಗಿ ತೋಟದ ಮನೆಗೆ ಹೋಗೋಣ ಅಂತೇಳಿ ಎಲ್ಲರೂ ಪ್ಲಾನ್ ಮಾಡಿಕೊಂಡು ಹೊಳಲ್ಕೆರೆ ಕಾಲ್ಕೆರೆಯಲ್ಲಿರುವ ತೋಟದ ಮನೆಗೆ ಹೋದ್ವಿ. ನಾನು ನಮ್ಮ ಮನೆಯವರು ಮತ್ತು ಮಕ್ಕಳೆಲ್ಲ ಹೋದ್ವಿ. ತೋಟ ಹೇಗಿದೆ, ಮಳೆ ಬಂದಿದೆ. ಈಗ ಸ್ವಲ್ಪ ಮಳೆ ಬಂದ ಮೇಲೆ ಯಾವ ರೀತಿ ಅಡಿಕೆ ಗಿಡಗಳೆಲ್ಲ ಹೇಗಿದೆ, ತೋಟ ಹೇಗಿದೆ, ತೋಟದಲ್ಲಿರುವಂಥ ಹಣ್ಣಿನ ಗಿಡಗಳು ಯಾವುದು, ಮತ್ತು ಅಲ್ಲಿ ಹಸು ಕೂಡ ತಂದಿದ್ದಾರೆ, ಗೌರಿ ಅಂತೇಳಿ ಅದಕ್ಕೆ ನಾಮಕರಣ ಮಾಡಿದ್ದಾರೆ, ಅದಕ್ಕೆ ಕೊಟ್ಟಿಗೆ ಕಟ್ಟಿದ್ದಾರೆ. ಹೀಗೆ ಬಹಳಷ್ಟು ತೋಟದಲ್ಲಿ ನೋಡುವಂಥ ಜಾಗ ಇದೆ ನೋಡಿ. ಈಗ ಜಸ್ಟ್ ನಾವು ತೋಟಕ್ಕೆ ಎಂಟ್ರಿ ಆದ್ವಿ. ಎಂಟ್ರಿ ಆದ ತಕ್ಷಣ ನಮ್ಮ ಮಾವರವ್ರು ಗೇಟ್ ತೆಗೆದ್ರು. ಹಾಗೆ ನಮ್ಮ ಬಾಮೈದನ ಕೂಡ ಅಲ್ಲಿ ನಿಂತಿದ್ದಾನೆ, ಅವನು ಕೂಡ ಕಾಣ್ಬೋದು. ಹಾಗಾಗಿ ತೋಟದ ಮನೆ ಸಂಪೂರ್ಣ ಇವತ್ತು ಚಿತ್ರಣವನ್ನು ನಿಮಗೆ ಕೊಡ್ಬೇಕಂತೇಳಿ ನಾನು ಇಲ್ಲಿ ಬಂದಿದ್ದೀನಿ ಸ್ನೇಹಿತರೆ. ನಿಮ್ಗೆಲ್ರಿಗೂ ಕೂಡ VPU ವರ್ಲ್ಡ್ ಚಾನಲ್ಗೆ ಮತ್ತೊಮ್ಮೆ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇವತ್ತು ನಾನು ಎಲ್ಲಿ ಬಂದಿದ್ದೀನಿ ಅಂತೇಳಿ ನಿಮಗೆ ತಮ್ಮನೇಲಿ ನೋಡಿದ್ರೆ ಗೊತ್ತಾಗುತ್ತೆ. ಬಹಳ ಖುಷಿಯಾದ ಒಂದು ಜಾಗ. ಅಂದರೆ ನನಗೆ ಯಾವಾಗಲೂ ನಾನು ಹೇಳ್ತಿದ್ದೆ, ಸಾಟರ್ಡೆ ಸಂಡೇ ಬಂತು ಅಂತಂದರೆ ನಾನು ಯಾವಾಗಲೂ ಇಲ್ಲಿ ಬರ್ತೀನಿ ಅಂತೇಳಿ. ಇವತ್ತು ಈ ವಿಶೇಷ ಏನಪ್ಪ ಅಂದರೆ, ಈ ಒಂದು ಜಾಗವನ್ನು ಸಾಕಷ್ಟು ನೀವು ನನ್ನ ಬ್ಲಾಗಲ್ಲಿ ನೋಡಿದಿರಿ. ಇದು ತೋಟದ ಮನೆ ಅಂತೇಳಿ ಹೊಳಲ್ಕೆರೆಯಲ್ಲಿದೆ. ನಮ್ಮ ಅತ್ತೆ ಮಾವರು ಮಾಡಿರುವಂಥ ಜಾಗ. ಸುಮಾರು ಅವ್ರದ್ದೇನು 3 ಎಕರೆ ಜಾಗ ಇದೆ. 3 ಎಕರೆ ಜಾಗದಲ್ಲೂ ಕೂಡ ಅವರು ಅಡಿಕೆಯನ್ನು ಹಾಕಿದ್ದಾರೆ. ಭಾಳ ಚೆನ್ನಾಗಿ ಅಡಿಕೆ ಬಂದಿದೆ, ನೀವೆಲ್ಲ ನೋಡ್ಬೋದು. ಹಾಗೆ ವಿಶೇಷ ಏನಪ್ಪ ಅಂದರೆ, ಇವತ್ತು ಒಂದು ಅತಿಥಿ ನೀವು ಪರಿಚಯ ಮಾಡ್ಬೇಕಂತಿದ್ದೀನಿ. ಅದರಲ್ಲಿ ಗೌರಿ, ಈ ಹಸು ಏನು ಕಾಣ್ತಾ ಇದೆಯಲ್ಲ, ಇದನ್ನು ತಂದಿದ್ದಾರೆ. ಸುಮಾರು 1-2 ತಿಂಗಳು ಆಗಿದೆ. ಇದನ್ನು ನಾವು ನೋಡಿರಲಿಲ್ಲ ಬಂದು. ಹಾಗಾಗಿ ಇವತ್ತು ಇದನ್ನು ನೋಡಲಿಕ್ಕೆ ಅಂತೇಳಿ ನಾವು ಬಂದಾಗ ನೋಡಿ ಯಾವ ರೀತಿ ಕಾಣ್ತಾ ಇದೆ ಅದು ಗೌರಿ. ಕಲರ್ ಸೂಪರ್ ಆಗಿದೆ ಗೌರಿದು, ಕ್ಯೂಟ್ ಇದೆಯಲ್ಲ. ತೆಗಿಯೋದ್ರ ಮುಸ್ಲಿ ತೆಗಿತೀರಿ, ಹೆಂಗೆ ಐತಿದ್ರದ್ದು. ಸಖತ್ತಾಗಿದೆ ಗೌರಿ. ಹಾಗೆ ಈ ಅಡಿಕೆ ತೋಟ ಎಲ್ಲ ಕಾಣ್ಬೋದು. ಈಗ ಚೆನ್ನಾಗಿ ಬಂದಿದೆ, ಮಳೆ ಬಂದಿರಬೇಕು. ಮಳೆ ಬಂದಾಗ ಹಚ್ಚ ಹಸಿರಾಗಿ ಕಾಣ್ತಾ ಇದೆ ನೋಡಿ, ಎಷ್ಟು ಕ್ಲೀನಾಗಿ ಕಾಣ್ತಾ ಇದೆ. ಮೋಸ್ಟ್ಲಿ ಎಲ್ಲ ಕಡೆ ಹೋಗ್ತೇನೆ. ಪಾಪ ಅಲ್ಲಿ ಕರಿತಿದೆ ನೋಡು ನಾನು. ಹುಷಾರಾಗಿ ಹೋಗ್ಬೇಕಾ? ಹೋಗ್ಬರ್ರಿ, ವಾಕ್ ಆಗುತ್ತೆ. ಓಕೆ, ಹೋಗಿ. ತೋಟದ ಒಳಗಡೆ ನನ್ನ ಮಕ್ಕಳು ಯಾವತ್ತೂ ಒಳಗಡೆ ಹೋಗಿರ್ಲಿಲ್ಲ. ಮನೆಗೆ ಹೋಗ್ಬಿಟ್ಟು ಅಲ್ಲೇ ಆಟ ಆಡ್ಕೊಂಡು ಬರೋರು. ಇವತ್ತು ಅವ್ರು ನಾನಾ ಕರೆದ ಅಂತೇಳಿ ಪ್ರಧಾನ್ ಮತ್ತೆ ವಿಸ್ಮಯ ಇಬ್ರು ಕೂಡ ತೋಟದ ಒಳಗಡೆ ಹೋಗ್ತಾ ಇದ್ರು. ನನಗೆ ಕೇಳಿದ್ರು ನೀನು ಬಾ ಅಂತೇಳಿ. ಆಯ್ತು ನೀವು ಹೋಗು ಅಂತೇಳಿ ನಾನು ಅವ್ರಿಗೆ ಮುಂದೆ ಕಳಿಸಿ ಹಿಂದೆ ನಾನು ಕೂಡ ವಾಕ್ ಮಾಡ್ಕೊಂತ ಹೋದೆ. ಏನು 2.5 ಎಕರೆ ಇದೆಯಲ್ಲ, ಈ ಮುಂದ್ಗಡೆ ಸ್ವಲ್ಪ ಚೆನ್ನಾಗಿದೆ. ಇಲ್ಲೆಲ್ಲ ಮಣ್ಣು ಫಲವತ್ತಾಗಿರೋದ್ರಿಂದ ಇಲ್ಲಿ ಸಸಿ ಚೆನ್ನಾಗಿ ಬಂದಿದೆ. ತೆಂಗಿನ ಗಿಡ ಮೊದಲೇ ಇತ್ತು, ಸುಮಾರು ಒಂದು 20-30 ವರ್ಷ ತೆಂಗಿನ ಗಿಡಗಳಿದೆ, ಒಂದು 30-40. ಹಾಗೇನೆ ಅಡಿಕೆ ಏನು ಕಾಣುತ್ತೆ, ಈ 1-2 ಎಕರೆಯಲ್ಲಿ ಚೆನ್ನಾಗಿ ಬಂದಿದೆ. ಸ್ವಲ್ಪ ಬ್ಯಾಕ್ ಸೈಡು ಅಲ್ಲಿ ಸ್ವಲ್ಪ ಮರಳು ಮತ್ತೆ ಕಲ್ಲು ಮಿಶ್ರಿತ ಭೂಮಿ ಆಗಿರೋದ್ರಿಂದ ಅಲ್ಲಿ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ. ಹೀಗಾಗಿ ಅದಕ್ಕೆ ಜೀವಾಮೃತ ಮತ್ತೊಂದೆಲ್ಲ ಕೊಡ್ತಾ ಇದ್ರು. ಏನೆಲ್ಲ ಅಂತೇಳಿ ಏನೇನು ಹಾಕಿರೋದಕ್ಕೆ? ಸಗಣಿ ಮತ್ತೆ ಹಸುವಿನ ಗೋತ, ಸಗಣಿ. ಇದರಿಂದ ಏನಾಗುತ್ತೆ? ಆಮೇಲೆ ಕಡ್ಲೆ ಹಿಟ್ಟು, ಆಮೇಲೆ ಬೆಲ್ಲ ಹಾಕಿ ಇದು ಜೀವಾಮೃತ ಮಾಡಿ ಒಂದು 7 ದಿನ ಬಿಡಬೇಕು. ಬಿಟ್ರೆ ಅದು ಚೆನ್ನಾಗಿ ಫರ್ಮೆಂಟೇಶನ್ ಆಗುತ್ತೆ. ಇದಾದ್ಮೇಲೆ ಆ ಗಿಡಗಳಿಗೆ, ಈ ಒಂದು ಗಿಡಗಳಿಗೆ ಎಷ್ಟು ಹಾಕ್ತೀರಿ? ಅದೇ 1 ಲೀಟರ್ 1 ಲೀಟರ್ ಅಂತ ಅಷ್ಟು ಹಾಕ್ತೀರಾ? ಈಗ ಎಷ್ಟು ದಿನಕ್ಕೆ ಒಂದ್ಸಲ ಈ ತರ ಜೀವಾಮೃತ ಮಾಡಾಕ್ತಿರಿ? ಜೀವಾಮೃತ ಅಂದ್ರೆ ರೆಗ್ಯುಲರ್ ಆಗಿ ಹಾಕಲ್ಲ. ಟೋಟಲಿ ಎಷ್ಟು ಎಕರೆ ಇದೆ ಇದು ಲ್ಯಾಂಡ್? ಇದು 2.5 ಎಕರೆ ಇದೆ. 2.5 ಎಕರೆ. ನೀವು ಬಂದಾಗ ಇಲ್ಲಿ ಯಾವ ರೀತಿ ಇತ್ತು ಲ್ಯಾಂಡ್? 1200 ಗಿಡ ಇದೆ. ನೀವು ಬಂದಾಗ ಅವಾಗ ಏನೂ ಇರ್ಲಿಲ್ಲ. ಅವಾಗ ಅಡಿಕೆ ಇರ್ಲಿಲ್ಲ, ಏನು ಬೈಲಿತ್ತು, ಬೇಲಿ ಅದು ಇದು ಏನು ಇರ್ಲಿಲ್ಲ. ನಾವು ತಂತಿ ಬೇಲಿ ಹಾಕಿ ಎಲ್ಲ ಇದು ಮಾಡಿ ಅವಾಗೆಲ್ಲ ಇದು ಬೆಣ್ಣೆಗ್ಲು ಅದು ಇದು ಎಲ್ಲ ಹೊಡಿಸಿ ಏನು ಗಿಡಗಳಿರ್ಲಿಲ್ಲ, ಏನು ಇರ್ಲಿಲ್ಲ. ತೆಂಗಿನ ಗಿಡ ಮಾತ್ರ ಇದ್ವು. ತೆಂಗಿನ ಗಿಡ ಒಂದು 30-35-40 ತೆಂಗಿನ ಗಿಡ ಮಾತ್ರ ಇದ್ವು ಅಷ್ಟೇ. ಈಗ ಬೋರ್ವೆಲ್ ಏನಾದ್ರು ಹಾಕ್ಸಿದ್ರೆ ಇಲ್ಲಿ ಬಂದು? ಬೋರ್ವೆಲ್ ಹಾಕ್ಸಿದೀವಿ. 3 ವರ್ಷ ಹಿಂದೆನೆ ಹಾಕ್ಸಿದ್ವಿ. 2 ಇಂಚ್ ಬಿದ್ದಿದೆ, ನಮಗೆ ಸಾಕಾಗುತ್ತೆ. ಈಗ ನೀವು ಬೇಸಿಕಲಿ ಮೊದ್ಲಿಂದ ಅಗ್ರಿಕಲ್ಚರ್ ಮಾಡ್ತಿದ್ರ ಅಥವಾ ಹೇಗಿದು? ಹಿಂದೆ ನಮ್ಮ ತಂದೆಯರು ನಮ್ಮ ತಾತರು ಅವರು ಇದ್ದಾಗ ಅವಾಗಿಂದ ಮಾಡ್ತಿದ್ರು. ನಾವಿನ್ನೇನು ಅವ್ರ ಜೊತೆಗಿದ್ದು ಎಲ್ಲ ನೋಡ್ಕೊಂಡು ಇದು ಮಾಡ್ಕೊಂಡಿದೀವಿ. ಅನುಭವ ಇದೆ. ನೀವು ಓದಿದ್ದು ಎಲ್ಲ ಎಲ್ಲಿ? ನಾನು ಪ್ರೈಮರಿ ಸ್ಕೂಲ್ ಅಂದರೆ 1 to 4 ಇಲ್ಲೇ ನಮ್ಮ ಊರಲ್ಲೇನೆ ಕಾಲ್ಕೆರೆ.
ಮಿಡ್ಲ್ ಸ್ಕೂಲ್ ಅಂದ್ರೆ 5ರಿಂದ 7th ನಾನು ದೊಗ್ನಾಳ ಹತ್ರ. ಅದಾದ್ಮೇಲೆ ಫಸ್ಟ್ ಇಯರ್ ಇಂದ SSLC ಸಿರಿಗೆರೆ ತರಳಬಾಳು. ಅಲ್ಲಿಂದ ಮತ್ತೆ PUC ನಾನು ಚಿತ್ರದುರ್ಗ ಸೈನ್ಸ್ ಕಾಲೇಜಲ್ಲಿ. BSc ಅಲ್ಲೇ ಚಿತ್ರದುರ್ಗ ಸೈನ್ಸ್ ಕಾಲೇಜ್. ಯಾವ್ದು ಮಾಡಿದ್ದು? BSc ಅದೇ ಸೈನ್ಸ್ ಅಂದ್ರೆ ಜಿಯಾಲಜಿ ಮೇಜರು. ಅದಾದ್ಮೇಲೆ ಕೋಆಪರೇಟಿವ್ ಇದರಿಂದ ಸೊಸೈಟಿಯಿಂದ ದೊಗ್ನಾಳ್ ಸೊಸೈಟಿಯಿಂದ GDC ಟ್ರೈನಿಂಗ್ ಒಂದು 6 ತಿಂಗಳು ಮಾಡಿದೆ. ಅದೇ ಅದರಲ್ಲೇ ಕೋಆಪರೇಟಿವ್ ಡಿಪಾರ್ಟ್ಮೆಂಟಿಗೆ ಸೇರ್ಕೊಳ್ಳೋಣ ಅಂತೇಳಿ ಮಾಡ್ಕೊಂಡಿದ್ದೆ. ಅದಾಗ್ಲಿಲ್ಲ. ಅಷ್ಟೊತ್ತಿಗೆ ನನಗೆ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಅಪಾಯಿಂಟ್ ಆಯ್ತು. APMC ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಅಪಾಯಿಂಟ್ ಆಯ್ತಲ್ಲ, ಹಿಂಗಾಗಿ ಅದಕ್ಕೆ ನಾನು ಫಸ್ಟ್ ಅಪಾಯಿಂಟ್ ಹೊಸದುರ್ಗ. ಅಲ್ಲೊಂದು 4 ವರ್ಷ ಮಾಡಿದೆ. ಅದಾದ್ಮೇಲೆ ತಿಪ್ಟೂರಲ್ಲಿ ಒಂದು 8-10 ವರ್ಷ. ಅಲ್ಲಿಂದ ಮತ್ತೆ ಚಳ್ಳಕೆರೆ ಒಂದು 10 ವರ್ಷ. ಲಾಂಗ್ ಸ್ಟ್ಯಾಂಡಿಂಗ್ ಚಳ್ಳಕೆರೆ ತಿಪ್ಟೂರು ಲಾಂಗ್ ಸ್ಟ್ಯಾಂಡಿಂಗು. ಅದಾದ್ಮೇಲೆ ಚಿತ್ರದುರ್ಗ ಒಂದು 5 ವರ್ಷ. ಚಿತ್ರದುರ್ಗ ಮತ್ತೆ ಚಳ್ಳಕೆರೆ ಹೋದೆ. ಚಳ್ಳಕೆರೆಯಿಂದ ಸೆಕ್ರೆಟರಿ ಪ್ರಮೋಷನ್ ಆಗಿ ನಾನು ಹಿರಿಯೂರು ಇಂಡಿಪೆಂಡೆಂಟ್. ನೀವು ರಿಟೈರ್ಡ್ ಸೆಕ್ರೆಟರಿ ಆಗಿ ಈಗ ಅಲ್ಲಿ ರಿಟೈರ್ಡ್ ಆದ್ರೆ APMC ಅಲ್ಲಿ ನಿಮ್ದೇ ಆದ ಒಂದು ಕೆಲಸಗಳು ಮಾಡ್ತಾ ಇದ್ರಿ. ನಿಮಗೆ ಯಾಕೆ ಕೊನೆಗೆ ರಿಟೈರ್ಡ್ ಆದ್ಮೇಲೆ ಆರಾಮಾಗಿರ್ಬೋದಾಗಿತ್ತು? ಅಲ್ಲ, ಈಗ ಪೆನ್ಷನ್ ತಗೊಂಡು ಸುಮ್ಮನೆ ಆರಾಮಾಗಿ ಕಾಲ ಕಳೆಯೋದೇನು ಅಂತೇಳಿ ನಾವು ಹೊಳಲ್ಕೆರೆಲ್ಲೇ ಇದ್ವಿ. ಇದು ಪಿತ್ರಾರ್ಜಿತ ಆಸ್ತಿ. ಇದು ನಮ್ಮ ಪಾಲಿಗೆ ಬಂದಿರೋದು. ಇದು ಸ್ವಂತಕ್ಕೆ ಯಾಕೆ ಮಾಡಬಾರ್ದು? ಈಗ ನಾವೇನು ಮಾಡಿರ್ಲಿಲ್ಲ, ಹಿಂಗಾಗಿ ಇದನ್ನಾರ ಮಾಡೋಣ ಅಂತೇಳಿ. ಇದು ನಿಮಗೆ ಆಫ್ಟರ್ ರಿಟೈರ್ಮೆಂಟ್ ಏನ್ ಮಾಡ್ತಾ ಇದ್ರೆ ನಿಮಗೆ ಕಷ್ಟ ಅನ್ಸ್ಲಿಲ್ಲ ಡೆವಲಪ್ ಮಾಡೋದಕ್ಕೆ? ಕಷ್ಟ ಏನು ಅನ್ಸ್ಲಿಲ್ಲ. ನಾವು ಹಿಂದೆ ಎಲ್ಲ ಮಾಡಿದ್ವಿ. ಆವಾಗ ಒಂದು 1000 ಗಿಡ ಇದ್ವು. ಆವಾಗಿಂದಲೂ ನಮಗೆ ಆವಾಗ ಇಲ್ಲ, ಇದಲ್ಲ ಬೇರೆ ಇನ್ನೊಂದು ತಕ್ಲಂತಲ್ಲಿ ಇತ್ತು. ಅದರಲ್ಲಿ ನಮ್ಮ ತಂದೆಯವರು ಮಾಡಿದ್ರು. ಅವಾಗ ನಾವು ಬಾವಿ, ಅದು ನಾವು ನೀರು ಹೊಡಿತಾ ಇದ್ದಿದ್ದು 3 ಮಠ ಅಂತ ಅಂತಾರೆ. ಹಿಂಗೆ 3 ಮಠದ್ದು ಬಾವಿಯಿಂದ ನಾವು ಕಪ್ಲೆ ನೀರು ಹೊಡಿತಾ ಇದ್ವಿ. ಅದರಲ್ಲಿ ಅದು ಲಾಸ್ಟಿಗೆ 1972-74 ಬರಗಾಲ ಬಂತಲ್ಲ, ಹಿಂಗಾಗಿ ಅಡಿಕೆ ಗಿಡಗಳೆಲ್ಲ ಹೋಗ್ಬಿಟ್ಟು. ನೀವು ರಿಟೈರ್ಡ್ ಆದ್ಮೇಲೆ ನೀವು ಅಂದ್ಕೊಂಡಿದ್ರ ಈ ತರ ಊರಿಗೆ ಬಂದ್ಬಿಟ್ಟು ನಾನು ಅಡಿಕೆ ಇಲ್ಲ ಅಗ್ರಿಕಲ್ಚರ್ ಮಾಡ್ಬೇಕು ಅಂತ ಏನಾದ್ರು ಆಸೆ ಇಟ್ಕೊಂಡು? ಅಂದ್ರೆ ಇದೇ ಜಮೀನ್ ಇತ್ತಲ್ಲ, ಈಗ ಏನ್ ಮಾಡೋದು? ನಾವೇನು ಸರ್ವಿಸ್ ಅಲ್ಲಿ ಇದ್ದಾಗಲೂ ಏನು ಮಾಡ್ಲೇ ಇಲ್ಲ. ಹಿಂಗಾಗಿ ಅಟ್ಲೀಸ್ಟ್ ನಮ್ಮ ಸ್ವಂತ ಜಮೀನಲ್ಲಾದ್ರೂ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೂ ಆಗುತ್ತಲ್ಲ ಎಂಬ ಒಂದು ಉದ್ದೇಶದಿಂದ ಬಂದು ಹಿಂಗ್ ಮಾಡ್ತಾ ಇದ್ದೀವಿ. ಈಗ ಇದೆಲ್ಲ ಎಷ್ಟು ವರ್ಷ ಆಯ್ತು ಇಲ್ಲಿ ಬಂದು? 3 ವರ್ಷ ಆಯ್ತು. 3 ವರ್ಷಕ್ಕೆ ಈ ರೀತಿ ಡೆವಲಪ್ ಮಾಡಿದಿರಿ. ಈಗ ಅಲ್ಲೆಲ್ಲ ಮುಂದೆಗಡೆಲ್ಲ ಚೆನ್ನಾಗಿದೆ, ಹಿಂದೆ ಮಾತ್ರ ಒಂದ್ ಸ್ವಲ್ಪ ಗಿಡಗಳು ಇನ್ನು ಅಂದ್ರೆ ಅದು ಒಂದಿಲ್ಲ. ಅರ್ಧ ಭಾಗ ಕೆಂಗ್ಲಿದೆ, ಕೆಂಪು ಭೂಮಿ. ಅದರಲ್ಲಿ ಚೆನ್ನಾಗಿ ಬರುತ್ತೆ. ಇದು ಮರಳು ಕಲ್ಲು ಮಿಶ್ರಿತ ಅಲ್ಲ. ಆಮೇಲೆ ಸ್ವಲ್ಪ ಜೌಗು ಪ್ರದೇಶ. ಹಿಂಗಾಗಿ ಅಲ್ಲ, ಇದಕ್ಕೆ ಯಾವ ರೀತಿ ಡೆವಲಪ್ ಮಾಡ್ಬೇಕಲ್ಲ? ಮಾಡ್ಬೋದು. ಇದಕ್ಕೆ ಮಣ್ಣು ಅದೇ ಮಣ್ಣು ಗೊಬ್ಬರ ಎಲ್ಲ ಹಾಕಿ ಇವೆಲ್ಲ ಕೊಟ್ರೆ ಇದಕ್ಕಿನ್ನ ಚೆನ್ನಾಗಿ ಬರುತ್ತೆ. ಅಂದ್ರೆ ಸ್ವಲ್ಪ ಈಗ ಸುಮಾರು ಜಮೀನು ಇಲ್ಲೇ ಇದೆ. ನಿಮಗೆ ಇರೋ ಟೋಟಲ್ ಎಷ್ಟು ಎಕರೆ ಇದೆ? ಇದು 2.5 ಎಕರೆ ಐತಿ. 2.5 ಎಕರೆ ಅರ್ಧ ಎಕರೆ ಇದೇ ಆಗೈತಿ. ಅರ್ಧ ಭಾಗ. ಇದಕ್ಕೆ ಮಣ್ಣು ಏರ್ಸಿದ್ರೆ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಬರುತ್ತೆ. ಕಾಲ್ಕೆರೆ ಲಂಬಾಣಿ ಹಟ್ಟಿ ಇದು ಕಾಣ್ತಾ ಇದೆಯಲ್ಲ, ಇದೇನಾ? ಇದು ಭೋವಿ ಹಟ್ಟಿ. ಅವ್ರದೊಂದು 30 ಮನೆ ಇದೆ. ನಮ್ದೊಂದು 200-250 ಮನೆ ಇದೆ. ಭೋವಿ ಲಂಬಾಣಿ ಹಟ್ಟಿ ಎಲ್ಲರೂ ಮಿಕ್ಸ್ ಆಗಿದೆ. ಯಾವ ಊರಿದು? ಕಾಲ್ಕೆರೆ ಲಂಬಾಣಿ ಹಟ್ಟಿ. ಹೊಳಲ್ಕೆರೆ ತಾಲೂಕು ಕಾಲ್ಕೆರೆ ಲಂಬಾಣಿ ಹಟ್ಟಿ. ದುಮ್ಮಿ ಅಂತ ಬರುತ್ತಲ್ಲ, ದುಮ್ಮಿ ಪಂಚಾಯಿತಿ. ದುಮ್ಮಿ ಪಂಚಾಯಿತಿಗೆ ಸೇರುತ್ತೆ. ಈಗ ರಾತ್ರಿ ಹೊತ್ತು ಇಲ್ಲೇನು ಪ್ರಾಣಿಗಳ ಕಾಟ ಇಲ್ಲ? ಇಲ್ಲೇನು ಪ್ರಾಣಿಗಳಿಲ್ಲ, ಯಾವ ಪ್ರಾಣಿನೂ ಇಲ್ಲ. ಕಾಡಿಂದ ದೂರ ಇದೆಯಲ್ಲ, ಇಲ್ಲಿ ಒಳ್ಳೆ ಎನ್ವಿರಾನ್ಮೆಂಟ್, ಒಳ್ಳೆ ಚೆನ್ನಾಗಿದೆ ವಾತಾವರಣ. ಇಲ್ಲಿ ಬಂದ್ಮೇಲೆ ಇಂಪ್ರೂವ್ನೇ ನಮ್ದು ಚೆನ್ನಾಗಿದೆ. ನೋಡಿ ಸ್ನೇಹಿತರೆ, ಎಷ್ಟೋ ಜನ ರೈತರು ಇವತ್ತು ರೈತಾಪಿ ಕೆಲಸ ಮಾಡಿ ರೈತರ ಮಕ್ಕಳು ಆಸೆ ಪಡಲ್ಲ. ರಿಟೈರ್ಡ್ ಎಂಪ್ಲಾಯಿ ಬಂದ್ಬಿಟ್ಟು ಅವ್ರದ್ದು ಪಿತ್ತಾಡಿತ ಜಮೀನಲ್ಲಿ ಹೇಗೆ ಕೃಷಿಯನ್ನು ಮಾಡ್ತಾ ಇದಾರೆ ಅಂತೇಳಿ ನಾನು ತೋರಿಸ್ಬೇಕಾಗಿತ್ತು. ಹಾಗಾಗಿ ನಾನು ವಿಡಿಯೋ ಮಾಡಿದ್ದು. ಈ ಮೇಲ್ಗಡೆ ಇವಾಗ 2.5 ಎಕರೆ ಪಿತ್ತಾಡಿತ ಆಸ್ತಿ ಇದೆ. ಅದರಲ್ಲಿ ಸುಮಾರು ಒಂದು 2 ಎಕರೆ ಅಷ್ಟು ಚೆನ್ನಾಗಿ ಬಂದಿದೆ ಅಡಿಕೆ. ಇಲ್ಲೊಂದು ಅರ್ಧ ಎಕರೆ ಸ್ವಲ್ಪ ಮರಳು ಮಿಶ್ರಿತ ಲ್ಯಾಂಡ್ ಆಗಿರೋದ್ರಿಂದ ಇಲ್ಲಿ ಸ್ವಲ್ಪ ಅಡಿಕೆ ಗಿಡಗಳಿಂದ ಚೆನ್ನಾಗಿ ಬಂದಿಲ್ಲ. ಮುಂದಿನ ದಿನಗಳಲ್ಲಿ ಇಲ್ಲಿ ಸ್ವಲ್ಪ
ಇಲ್ಲ ಇಂಪ್ರೂವ್ ಮಾಡ್ಬೇಕು. ಮಣ್ಣೆಲ್ಲ ಹಾಕಿ ಮಣ್ಣು ಹಾಕ್ಬೇಕು, ಮತ್ತೆಲ್ಲ ಗೊಬ್ಬರ ವ್ಯವಸ್ಥಿತವಾಗಿ ಹಾಕ್ಬೇಕು, ಇದಕ್ಕೆ ಏನ್ ಬೇಕು ಟ್ರೀಟ್ಮೆಂಟ್ ಕೊಟ್ರೆ ಡೆಫಿನೆಟ್ಲಿ ಇದು ಕೂಡ ಒಳ್ಳೆ ಇಂಪ್ರೂವ್. ಬರುತ್ತೆ. ಗಿಡಗಳೇನ್ ಸತ್ತಿಲ್ಲ, ಆದ್ರೆ ಏನಂದ್ರೆ ಚೆನ್ನಾಗ್ ಬಂದಾವ ಗಿಡಗಳು. ಗಿಡಗಳು ಆ ತರ ಕಾಣ್ತಾ ಇರೋ ಚೆನ್ನಾಗ್ ಬಂದಾವ. ಈಗೇನ್ ಜೀವಾಮೃತ ಹಾಕ್ತಾ ಇದೀರಿ? ಜೀವಾಮೃತ ಈಗ ಎಷ್ಟು ದಿನಕ್ಕೆ ಒಂದ್ಸಲ ಹಾಕ್ತೀರಿ ಜೀವಾಮೃತ? ಇಲ್ಲ, ಈಗ 6 ತಿಂಗಳಿಗೆ ಒಂದ್ಸರಿ ಹಾಕ್ಬೋದು, ಹಾ ವರ್ಷ ಹಾಕ್ತಾ ಇರ್ಬೇಕು. ಹಾ ಹಾ ಹಾಕಿದ್ರೆ ಗಿಡಗಳು ಸ್ವಲ್ಪ ಸಾವಯವ ಅಲ್ವೇ, ಹಾ, ಹಾ. ಹಿಂಗಾಗಿ ಇಂಪ್ರೂವ್ ಚೆನ್ನಾಗಿ ಈಗ ಬರುತ್ತೆ. ನಿಮ್ಮಲ್ಲಿ ಇದ್ರ ಗಿಡನೂ ಇದೆ, ಯಾವುದು ತೆಂಗಿನ ಗಿಡ. ತೆಂಗಿನ ನೀವು ಮರ. ಬರೋಕಿನ ಮುಂಚೆ ಗಿಡಗಳು ಹಿಂಗೆ ಇದ್ವಾ? ತೆಂಗಿನ ಮರ ಇದ್ದು ಅವಾಗ ಏನು ಇರ್ಲಿಲ್ಲ. ಯಾವ ರೀತಿ ಇತ್ತು ಅವಾಗ? ಫಸ್ಲೇನು ಇರ್ಲಿಲ್ಲ. ಫಸ್ಲು ಹೆಂಗಂದ್ರೆ ಹಾ ಈಗ ಅದಕ್ಕೆ ಒಂದು ಭದ್ರತೆ ಒಂದು ಇರ್ಲಿಲ್ಲ. ಹಾ ಹಾ ಹಿಂಗಾಗಿ ಹಾ ಹಾ ಈಗ ನಾವು ಸುತ್ತಲೂ ಬೇಲಿ ಹಾಕಿ ಯಾರು ಬರಲ್ಲ, ಕಳ್ಳರು ಕಾಕರ ಭಯ ಇಲ್ಲ. ಹಾ. ಹಿಂಗಾಗಿ ಈಗ ಸ್ವಲ್ಪ ಚೆನ್ನಾಗಿ ಬಂದಿದೆ. ಓಕೆ. ಈ ಕಡೆ ಗಿಡ ಚೆನ್ನಾಗಿ ಬಂದಿದ್ದಾವೆ. ಸುಮಾರು ಇನ್ನೇನು ಒಂಬಳೆ ಹೊಡೆಯೋ ತರ ಆಗಿದೆ ಈ ಕಡೆ ಎಲ್ಲ. ಎಷ್ಟು ವರ್ಷ ಆಯ್ತು ಈಗ ಟೋಟಲ್? ಇದಾವೆ ಒಟ್ಟು 3.5 ವರ್ಷ ಆಯ್ತು. ಇನ್ನೊಂದು 2 ವರ್ಷ ಕೈ ಬರುತ್ತೆ ಫಸ್ಲು. ಈ ಇದ್ರ ಮಧ್ಯದಲ್ಲಿ ಏನಾದ್ರು ಜಾಗ ಇತ್ತಲ್ಲ, ಏನಾದ್ರು ಹಾಕಿಲ್ವಾ? ಇರ್ತದೆ. ಹಾ ನೋಡಿ, ಒಂಬಳೆ ಬಂದಿದೆ ಅಲ್ಲ? ಬಾಳೆ ಕೆಲವೊಂದು ಒಂಬಳೆ ಬಂದಿದೆ. ಬಾಳೆ ಚೆನ್ನಾಗಿ ಬಂದ. ಹೌದು, ಚೆನ್ನಾಗಿ ಬಂದಿದೆ. ಮುಂದಿನ ವರ್ಷಕ್ಕೆ ಸ್ವಲ್ಪ ಈ ಇದು ಸುಣ್ಣ ಎಲ್ಲ ಹೊಡಿತಿದ್ರಲ್ಲ, ಹೊಡೆದಿಲ್ವಾ? ಇಲ್ಲ, ಹೊಡೆದಿದ್ವಿ ಬೇಸಿಗೆಯಲ್ಲಿ. ಬೇಸಿಗೆಯಲ್ಲಿ ಮಾತ್ರ ಹೊಡಿತಾರ? ಡಿಸೆಂಬರು, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ಟೈಮಿಗೆ ಬೇಸಿಗೆ ಇರುತ್ತಲ್ಲ, ಹಿಂಗಾಗಿ ಡಿಸೆಂಬರ್ ತಿಂಗಳಿಗೆ ಈಗ ಒಂಬಳೆ ಹೊಡೆಯೋ ಸ್ಟಾರ್ಟ್ ಆಗಿದೆ. ಒಂದು ಹೊಡಿದೆ. ಇಲ್ಲ, ಮರಗಳೆಲ್ಲ ಅಲ್ಲಲ್ಲೇ ಹೊಡೆದ. ಅದ್ರ ಜೊತೆಯಲ್ಲಿ ಏನೆಲ್ಲ ಮಾಡಿದ್ರಿ? ಅದ್ರ ಜೊತೆಯಲ್ಲಿ ಕುರಿ ಸಾಕಾಣಿಕೆ ಮಾಡಿದ್ವಿ. ಒಂದು 8 ಕುರಿ. 8 ಕುರಿ ಸಾಕಿದ್ರಿ? ಎಷ್ಟು ತಂದಿರಿ ಕುರಿ ಅದು? ಅವು ಅವಾಗ 3-4 ವರ್ಷದ ಮರಿಗಳು, ಅಲ್ಲ ತಿಂಗಳು, 3-4 ತಿಂಗಳ ಮರಿಗಳು. 3-4 ತಿಂಗಳ ಮರಿ. ಅವತ್ತು 600 ರೂಪಾಯಿ, 5,000, 6,000 ಆ ರೇಟಿಗೆ ಸಿಗ್ತವೆ. ಒಂದು ಅದಾದ್ಮೇಲೆ 5,000 6,000. ಎಷ್ಟು? 8 ಬಂದಿದ್ರಿ? 40,000 ಕೊಟ್ಟು 8. ಹಾ ಹಾ. ಅದನ್ನೆಲ್ಲ ಮಾರಿದು. ಎಷ್ಟು ತಿಂಗಳು ಸಾಕಿದ್ರಿ? ಅದನ್ನ 1 ವರ್ಷ 6 ತಿಂಗಳು ಸಾಕಿದ್ವಿ ಅಷ್ಟೇನೆ. ಮತ್ತೆ ಪ್ರಾಫಿಟ್ ಬಂತ? ಅದೇ 15,000ಕ್ಕೆ ಒಂದೊಂದು ಕೊಟ್ರಿ. ಲಾಭ ಬಂತು. 10,000. ಅದಾದ್ಮೇಲೆ ಈಗ ಹಸು ತಂದಿದ್ದೀರಿ? ಅದಾದ್ಮೇಲೆ ಈಗ ಹಾಲು ಬೇಕಲ್ಲ ಮನೆಗೆ, ಹಿಂಗಾಗಿ ಹಸು ಸಾಕ್ತಾ ಇದ್ದೀವಿ. ಇನ್ನು ಇದಿಲ್ಲ. ಸೊ ಆರೋಗ್ಯಕ್ಕೆ ಒಳ್ಳೆ ಗಾಳಿ ಸಿಗ್ತಾ ಇದೆ. ಒಂದು ಅಡ್ವಾಂಟೇಜ್ ಇದೆ. ಒಳ್ಳೆ ಗಾಳಿ, ಮನೆಯಲ್ಲಿದ್ರೆ ಒಳ್ಳೆ ಗಾಳಿ, ಯಾವುದೇ ಕಾರಣದ ವಾತಾವರಣ ಎಲ್ಲೂ ಸಿಗಲ್ಲ. ಈ ವೆದರ್, ಈ ಗಾಳಿ, ಇಲ್ಲಿ ವೆದರ್ ಹೆಂಗ್ ಅನ್ಸುತ್ತೆ? ಬೆಳಿಗ್ಗೆ, ಸಾಯಂಕಾಲ, ಮಧ್ಯಾಹ್ನ ಚೆನ್ನಾಗಿದೆ. ಗೌರಿ ಅಂತ ಹೆಸರಿಟ್ಟಿದ್ದೀವಿ. ಗೌರಿ ಅಂತ ಇಟ್ಟಿದ್ದೀರಿ? ಇದು ದನಗಳ ಸಂತೆ ಹೊಳಲ್ಕೆರೆ ತಾಲೂಕಿಗೆ ಸಂಬಂಧಪಟ್ಟ APMCಗೆ ಸಂಬಂಧಪಟ್ಟಿದ್ದು ಉಪಮಾರುಕಟ್ಟೆ ಅಂದ್ರೆ ಮಲ್ಲಾಡಿ ಹಳ್ಳಿಯಲ್ಲಿದೆ. ಅಲ್ಲಿ ದನಗಳು ಸೇರ್ತಾವೆ ಪ್ರತಿ ಶುಕ್ರವಾರ. ಜಾತ್ರೆ ಟೈಪ್ ಮಾರಾಟ? ಇಲ್ಲ, ವಾರಕ್ಕೊಂದ್ಸರಿ ಇವು ಸೇರುತ್ತೆ. ಸಂತೆ, ಅದು ಸಂತೆ. ಅದರಲ್ಲಿ ಈಗ ಹಸುಗಳು ಮಾತ್ರ ಬರ್ತಾವ ಅಷ್ಟೇನೆ. ಹಸು, ಎಮ್ಮೆ, ಹಸು, ದನಕರುಗಳು. ಅಲ್ಲೇನು ದಲ್ಲಾಳಿಗಳು ಇರ್ತಾರೋ? ರೈತರ ಮಾರಾಟ ಮಾಡೋದು? ಇಲ್ಲ, ರೈತರು ತರ್ತಾರೆ, ಖರೀದಿದಾರ ಇರ್ತಾರೆ. ಈ ಮಧ್ಯವರ್ತಿ ಅಂದ್ರೆ ಇದೆ ದಲ್ಲಾಳರು. ಹೌದು. ಎಷ್ಟು ಕೊಟ್ಟಂದ್ರಿ? ಇದು 35,000. 35,000 ಕೊಟ್ಟು 35,000. ಎಷ್ಟು ತಿಂಗಳು ಮರಿ ಇದು? ಈಗ ಇದು ಸುಮಾರು ಒಂದು 5-6 ವರ್ಷ ಇರಬಹುದು. ಈಗ ಒಂದು 8 ತಿಂಗಳು ಆಗಿದೆ. ಗರ್ಭಿಣಿ ಅಂತೇಳಿ ಇನ್ನೂ 1 ತಿಂಗಳು ಕಾಲ, 1 ತಿಂಗಳು ಕಳಿಬೇಕು. ಹಾಲು ಸಿಗುತ್ತೆ. ಇದಕ್ಕೆ ಯಾವ ರೀತಿ ಮೇಂಟೆನೆನ್ಸ್ ಮಾಡ್ತಾ ಇದ್ರಿ? ಇದಕ್ಕೆ ಸಪರೇಟ್ ಮೇಂಟೆನೆನ್ಸ್ ಏನಿಲ್ಲ. ನಮಗೆ ಒಣ ಹುಲ್ಲಿದೆ ತೋಟದಲ್ಲಿ. ರಾಗಿ ಹುಲ್ಲು. ತೋಟದಲ್ಲಿ ಹಸಿ ಹುಲ್ಲು ಇದೆ. 10 ಗಂಟೆಗೆ ಬಿಡ್ತೀವಿ, ಮೇಯ್ಕೊಂಡು 1 ಗಂಟೆ ಅಷ್ಟೊತ್ತಿಗೆ ಬರುತ್ತೆ. ನೀರು ಕುಡ್ಕೊಂಡು ಆರಾಮಾಗಿರುತ್ತೆ. ಹಿಂದೆನೇ ಇರ್ಬೇಕಾ ಮೇಯಿಸ್ಬೇಕಾ? ಇಲ್ಲ, ಕೈ ಬಿಟ್ಟಿರ್ತೀವಿ. ಒಳಗಡೆ ಅದೇ ಮೇಯ್ಕೊಂಡ್ ಬಂದಿರುತ್ತೆ. ಆಮೇಲೆ ಅದಕ್ಕೆ ಈಗ ನಾವು ಇದ್ರದ್ದು ಫುಡ್ ಬೇರೆ ಹಾಕ್ತಾ ಇದೀವಿ. ಯಾವುದು ಬಂದು ನೋಡೋಗಿದ್ದಾರೆ. ಇಲ್ಲ, ಡಾಕ್ಟರ್ ಬರ್ತಾ ಇದ್ದಾರೆ. ಫೋನ್ ಮಾಡಿದ್ರೆ ಬರ್ತಾ ಇರ್ತಾರೆ. ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಇದೊಂದು ಮನೆ
ಮನೆ ಕೊಟ್ಟಿಗೆ ಕಟ್ಸಿದೆ. ಅಂತ ಹೇಳ್ತಾ ಇದ್ರು. ಹಾ ಕೊಟ್ಟಿಗೆ. ಅಲ್ಲಿಗೆ ರಾಗಿ ಹುಲ್ಲು ಇದಕ್ಕೆ ಹಾಕ್ತೀರಿ. ಹಾ ರಾಗಿ ಈ ರಾಗಿ ಹುಲ್ಲು ಬೆಳೆದಿದ್ರಿ ರಾಗಿ ಅದೇ ನಮ್ಮ ತೋಟದಲ್ಲಿ. ಹಾ ಹಾ ಮೇಲ್ಗಡೆ ಇಂಟರ್ ಕ್ರಾಪ್ ಅಂತೇಳಿ. ಆಮೇಲೆ ಅದೇ ಬೇರೆ ಕಡೆ ತಗೊಂಡಿದ್ವಿ. ಹುಲ್ಲು ತಗೊಂಡಿದ್ದೀರಾ? ಹುಲ್ಲು ಕಡಿಮೆ ಆಗುತ್ತಲ್ಲ, ಹಿಂಗಾಗಿ ಸಾಕಷ್ಟು ಪ್ರಮಾಣದಲ್ಲಿ ಆಗದೆ ಇರೋದ್ರಿಂದ ಅದು ಹುಲ್ಲು ತಗೊಂಡಿದ್ವಿ. ಬಾನಿ ನಾವು ಹಿಂದಿನ ಕಾಲದಲ್ಲಿ ಇದು ನಮ್ಮ ತಾತ ಮುತ್ತಜ್ಜ ಅವ್ರ ಕಾಲದ್ದಿದ್ದು ಮರದಲ್ಲೇ ಮಾಡಿಸಿರೋದು. ಮೊದಲೆಲ್ಲ ಎತ್ತು ದನ ಕರಗಳು. ಅವಾಗ ನಮ್ಮ ತಂದೆಯರಿದ್ದಾಗ ಹೋರಿ ತಂದು ಸಾಕ್ತಿದ್ವಿ. ಹಾಸಿಗೆ ಇದು ಮ್ಯಾಟು. ಊರಿಗೆ ಮನೆ ಚೆನ್ನಾಗಿತ್ತು. ಹುಲ್ಲೆಲ್ಲ ಅದ್ರಲ್ಲಿ ಹಾಕ್ತೀರಾ ಈಗ? ಇದೆಲ್ಲ ಹಾಕಿದ್ರೆ ಮೈ ಕೊಡುತ್ತೆ ಕ್ಲೀನ್ ಆಗಿ. ಯಾಕಂದ್ರೆ ಕೆಳಗೆ ಬಿದ್ದು ಇದು ಒಂದು ಡ್ರಮ್ ಮಾಡಿದೀವಿ. ಗೋಮೂತ್ರ ಕಲೆಕ್ಟ್ ಮಾಡಿ ಡ್ರಮ್ ಮಾಡಿದೀವಿ. ಇದರಿಂದಲೇ ಮಾಡ್ತಾ ಇರೋದು. ಇದೆಲ್ಲ ಒಂದ್ ಕಡೆ ಇಲ್ಲಿ ಒಂದ್ ಕಡೆ ಕಲೆಕ್ಟ್ ಆಗುತ್ತೆ. ಇದರಿಂದಲೇ ನಾವು ತುಂಬಿ ಕೆಲವು ಗಿಡಗಳಿಗೆಲ್ಲ ಹಾಕ್ತಾ ಇರ್ತೀವಿ. ಇದರಿಂದನೇ ಜೀವಾಮೃತ ಮಾಡೋದು. ಜೀವಾಮೃತ ಇದರಿಂದಲೂ ಮಾಡ್ತೀವಿ. ಮಾವಿನ ಹಣ್ಣು ಏನೇನೋ ಗಿಡಗಳಿದಾವೆ. ಮಾವಿನ ಮರ, ಇದು ಹಲಸಿನ ಮರ. ಅಲ್ಲೇ ಮಾವಿನ ಹಣ್ಣು ದೊಡ್ಡ ಬಿಟ್ಟಿದ್ದಾವೆ. ಈಗ ಈ ವರ್ಷದಿಂದ ಬಿಟ್ಟಿದೆ. ಈಗ 3 ವರ್ಷದ ಸಸಿಗಳು ಇವು ಗಿಡಗಳು ಈ ವರ್ಷದಿಂದ ಬಿಟ್ಟಿದ್ದಾವೆ. ಒಂದೇನಾ ಗಿಡ ಇರೋದು? ಎರಡು ಆ ಕಡೆ ಲೈನಲ್ಲಿ ಇದಾವೆ. ಅವೇನು ಸದ್ಯ ಬಿಟ್ಟಿಲ್ಲ. ಇವು 2 ಗಿಡ ಮಾತ್ರ ಫಸ್ಲಿಗೆ ಬಂದಾವೆ. ದಾಳಿಂಬ್ರೆ ದೊಡ್ಡವಾಗ್ತಾವ ಮಾವಿನ ಹಣ್ಣು. ದೊಡ್ಡವಾಗ್ತಾವೆ. ಸೈಜ್ ಇನ್ನೂ ದಪ್ಪ ಆಗುತ್ತೆ. ಇದು ದಾಳಿಂಬ್ರೆ. ಇದೊಂದು ಚೆನ್ನಾಗಿ ಬಂದಿದೆ ದಾಳಿಂಬ್ರೆ. ದಾಳಿಂಬ್ರೆ ಇದೆ, ಕರಿಬೇವು ಇದೆ. ಈ ಏರಿ ಆಮ್ಲ ಅದೇ ಆಮ್ಲ. ಇದು ನೆಲ್ಲಿಕಾಯಿದು ಇನ್ನೂ ಬಿಟ್ಟಿಲ್ಲ. ಇದು ಹಲಸು ಇನ್ನೇನೇನು ಗಿಡ? ಹಲಸು ಆ ಕಡೆ ಇದೆಯಲ್ಲ ಇದೆ. ಇನ್ನು ಕರಿಬೇವು. ಇದು ಸಗಣಿ ಹಾಕ್ಲಿಕ್ಕೆ ಕೆಲವು ಕಚ್ಚಾ ಇವು ಹಾಕ್ಲಿಕ್ಕೆ ಗೊಬ್ಬರ ಆಗ್ಲಿ ಅಂತೇಳಿ ಕಾಂಪೋಸ್ಟ್ ಇದು ಮಾಡಕ್ಕಂತೇಳಿ. ಅದೇನು ಪಕ್ಕದಲ್ಲಿ ಯಾರ್ದು ತೋಟ ಅದು ಬಹಳ ಹಳೆ ಗಿಡಗಳು ಅಂತ ಕಾಣುತ್ತೆ. ಹಳೆ ಗಿಡ ಅದು ಆಗ್ಲೇ 25-30 ವರ್ಷ ಆಗಿತ್ತು. 25-30 ವರ್ಷ ಗಿಡಗಳು. 25-30 ವರ್ಷ ಒಂದೇ ಗಿಡ. ಇದು ಏನು ದೊಡ್ಡ ಮಾಡಿದ್ರಿ? ದೊಡ್ಡಿ ಕೋಳಿ ಸಾಕಾನಂತ ದೊಡ್ಡಿ ಮಾಡಿದ್ವಿ. ಕೋಳಿ 5. ಎಷ್ಟಿದೆ ಕೋಳಿ? ಒಂದು 5-6 ಕೋಳಿ ಅದ. ಕೋಳಿನೂ ಕೂಡ ಕೋಳಿ ಸಾಕಾಣಿಕೆ ಒಳ್ಳೆ ಉದ್ಯಮ. ನಾಟಿ ಕೋಳಿ ಇದೆಯಲ್ಲ, ನಾಟಿ ಕೋಳಿ ಒಳ್ಳೇದು. ನಾಟಿ ಕೋಳಿ ಹಾವಿಗೆ ಬರಲ್ವಾ? ಹಾವೇನು ಬರಲ್ಲ. ಹಾವು ಬರ್ಲಿಕ್ಕೆ ಅವಕಾಶ ಇಲ್ಲ. ಎಲ್ಲ ಗ್ರಿಲ್ ಹಾಕಿದ್ರು. ಮತ್ತೆ ನಾಟಿ ಕೋಳಿ ಎಲ್ಲ ಇದೆ. ಇದು ಯಾವ್ದು ಹಾಕಿದ್ರಿ? ಡ್ರ್ಯಾಗನ್ ಫ್ರೂಟ್ ಬಿಡ್ತಾ ಇದೆ ನೋಡಿ. ಬಿಟ್ಟಿದೆಯಲ್ಲ 2. ಹೋದ ಸಾರಿ ಲಾಸ್ಟ್ ಇಯರ್ ಒಂದು 3 ಬಿಟ್ಟಿದ್ವು ಹಣ್ಣು. ಒಂದು ಗಿಡದಲ್ಲಿ ಎಷ್ಟು ಬರುತ್ತೆ ಡ್ರ್ಯಾಗನ್ ಫ್ರೂಟ್? ಬಿಡುತ್ತೆ ಒಂದು 10-15 ಬಿಡ್ತಾವೆ. ಅದು ಈಗ ಇನ್ನು 2 ವರ್ಷ ಆಯ್ತಲ್ಲ, ಹೀಗಾಗಿ ಇದು ಒಂದೇ ಇರೋದು. ಅರಿಶಿಣ ಗಿಡ. ಅರಿಶಿಣ. ಇಲ್ಲಿ ಸೀಬೆ. ಬೋರು ಎಷ್ಟು ಇಂಚ್ ಬಿದ್ದಿರೋದು ನೀರಿದು? 2 ಇಂಚ್ ಬಿದ್ದಿದೆ. ಎಷ್ಟು ಅಡಿ ಹೋಗಿದೆ ಇದು? ಇದು 680 ಅಡಿ. ಇಲ್ಲೂ ಕೂಡ ಜಾಸ್ತಿ ಹೋಗುತ್ತೆ. 1100 ಅಡಿ ಹೊಡಿಸಿದ್ದಾರೆ. ನೀರು ಬಿದ್ದಿಲ್ಲ. ಅಡಿಕೆ ಸಸಿನ? ಅಡಿಕೆ ಸಸಿಗಳು ನಾವು ಮಾಡಿರೋದು. ಅವು ಎಷ್ಟು ದೊಡ್ಡ ಆದ್ಮೇಲೆ ನೀವು ಅದಕ್ಕೆ ನಾಟಿ ಮಾಡ್ತೀರಿ? ಈಗ ನಾಟಿ ಮಾಡ್ಬೋದು. ಅವು ಈಗ ನಾಟಿ ಮಾಡ್ಲಿಕ್ಕೆ ರೆಡಿ ಇದಾವೆ. ಆ ಕಡೆ ಸ್ವಲ್ಪ ಮಣ್ಣು ಹಾಕ್ಸ್ಬಿಟ್ಟು ಅದಕ್ಕನೆ ಉಳಿಸಿರೋದು. ಇವು ಕೂಡ ಸತ್ತೋಗ್ಬಿಡ್ತಾವೆ. ಅದಕ್ಕಾಗಿ ಇಷ್ಟು ಉಳಿಸಿದೀವಿ.
ಸೊ ಇಲ್ಲಿ ಕೊಟ್ಟಿಗೆ ಏನಕ್ಕೆ ಮಾಡಿದ್ರಿ? ಇದು ಅದೇ ಕುರಿಗಳು ಇದ್ವಲ್ಲ, ಕುರಿಗಳು ಇಲ್ಲಿ ಕುರಿಗಳು ಕಟ್ಟಾಕ್ಲಿಕ್ಕೆ ಇಲ್ಲಿ ಆ ಬಾನೆ ಇಲ್ಲಿಟ್ಟಿದ್ವಿ. ಇಲ್ಲಿಂದ ಅಲ್ಲಿ ಶಿಫ್ಟ್ ಮಾಡಿದ್ವಿ. ಕುರಿಗಳು ಕಟ್ಟಾಕಿ ಮೇಯ್ಸಾಕಂತ ಇದು ಮಾಡಿ ಎಲ್ಲ ಫೆಸಿಲಿಟಿ ಮಾಡ್ಕೊಂಡಿದ್ರಿ. ಕೂಡ ಆ ಕಡೆ ಎಲ್ಲ ಇದೆ, ಗಂಧದ ಗಿಡ ಇದೆ, ಚಕ್ಕೆ ಗಿಡ ಇದೆ. ಸೊ ಈ ಕಡೆ ಹಳ್ಳಿನೆಲ್ಲ ಈ ಕಡೆ ಸಿಟಿನೆಲ್ಲ ಎರಡು ಮಿಕ್ಸ್ ಜೀವನ ಮಾಡ್ತಾ ಇದೀರಿ. ಹೌದು. ಸೊ ನಿಮಗಿದೆ ಖುಷಿ ಅನ್ಸುತ್ತಲ್ಲ? ಹೌದು, ಇದರಲ್ಲೇ ಖುಷಿ. ತಮ್ಮ ಹೆಸರು? ಮುನಿಯಾ ನಾಯ್ಕ್. ಮುನಿಯಾ ನಾಯ್ಕ್, ರಿಟೈರ್ಡ್ APMC ಸೆಕ್ರೆಟರಿ. ಓಕೆ, ರೈತರಾಗಿದ್ರಿ, ಈಗ ಪರಿಪೂರ್ಣ ರೈತರಾಗ್ಬಿಟ್ಟಿದ್ರಿ. ಸೊ ಈಗ ನಮ್ಮ ರೈತಾಪಿ ವರ್ಗದವರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ರಿಟೈರ್ಡ್ ಆದವರು ಇರ್ತಾರೆ, ನಿಮ್ಗೆ ಆದವರು ಈಗಿನ ಸಾಮಾನ್ಯವಾಗಿ ಈಗ ಕೆಲಸದಲ್ಲಿರೋರು ರಿಟೈರ್ಡ್ ಆದ್ಮೇಲೆ ಬಂದೆಲ್ಲ ಈಗ ಈ ರೀತಿ ನಮ್ಮಂಗೇನೆ ಸಿಟಿಗಳಲ್ಲಿ ಏನ್ ಕಾಲ ಕಳೆಯೋದು ಅಂತೇಳಿ ಈಗ ಮಾಡ್ತಾ ಇರೋರೆ. ಹಿಂದಿನ ಏನು ಆವಾಗ ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು, ಈಗ ಅದನ್ನೇ ಮತ್ತೆ ಅವರೆಲ್ಲ ಬಂದು ಈಗ ಅದೇ ರೀತಿ ಈಗ ಸ್ಟಾರ್ಟ್ ಮಾಡಿ. ನಿಮಗೆ ಕೆಲಸದಲ್ಲಿ ಇರ್ಬೇಕಾದ್ರೆ ಡೆವಲಪ್ ಮಾಡ್ಬೇಕಂತ ಅನ್ಸ್ಲಿಲ್ವಾ? ಆವಾಗ ನಾವು ಇರೋರು ಇಲ್ಲಿ ನೋಡ್ಕೊಳ್ಳೋರು ಇರ್ಲಿಲ್ವಾ, ಹಿಂಗಾಗಿ ಬಂದ್ಮೇಲೆ ರಿಟೈರ್ಡ್ ಆದ್ಮೇಲೆ ಏನೋ ಒಂದು ಮಾಡೋಣ ಅಂತೇಳಿ. ಒಳ್ಳೇದಾಗ್ಲಿ. ಇನ್ನೊಂದೆರಡು ವರ್ಷಕ್ಕೆ ನೀವೇನು ಆಸೆ ಪಟ್ಟಿರೋದಾಗುತ್ತೆ. ಹಿಂದೆ ಒಂದ್ ಸ್ವಲ್ಪ ಒಳ್ಳೆ ಮಣ್ಣಾಕ್ಸಿ ಅಲ್ಲಿ ಒಂಚೂರು ಪ್ಲಾಂಟೇಶನ್ ಮಾಡಿದ್ರೆ ಚೆನ್ನಾಗಿ ಮಾಡಿಸ್ಬೇಕು. ಮತ್ತೆ ಅಲ್ಲೂ ಕೂಡ ಸ್ವಲ್ಪ ಡೆಕೋರೇಟಿವ್ ಆಗಿ ಪ್ಲಾಂಟೇಶನ್ ಮಾಡಿಸ್ಕೊಳ್ಳೋದು ಬರ್ಬೇಕಾದ್ರೆ ನಿಮ್ ಮನೆಗೆ ಬರೋ ಚೆನ್ನಾಗಿ ಕಾಣುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ನಿಮಗೆ ಸಂಪೂರ್ಣ ತೋಟದ ಟೂರ್ ಅನ್ನ ಮಾಡಿಸಿದೀನಿ. ಹೇಗೆ ಬರಡಾಗಿದ್ದ ಭೂಮಿಯನ್ನ ಹೇಗೆ ಫಲವತ್ತಾಗಿ ಮಾಡಿ ಅದನ್ನ ಬೋರೆಲ್ಲ ಹಾಕ್ಸಿ ಹೇಗೆ ಪ್ಲಾಂಟೇಶನ್ ಎಲ್ಲ ಮಾಡಿ ಇವತ್ತು ನೋಡಿ ಅದರಲ್ಲೇ ನಿಮಗೆ ವಿಶೇಷವಾಗಿ ತೋರಿಸ್ಬೇಕಂತೇಳಿ ಇವತ್ತು ಎಲ್ಲನೂ ಕೂಡ ಪ್ರತಿಯೊಂದು ಜಾಗದಲ್ಲೂ ಕೂಡ ನಾನು ಹೋಗಿ ಅಲ್ಲಿ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ನಿಂಬೆಹಣ್ಣಿದೆ, ಎಷ್ಟು ಫ್ರೆಶ್ ಆಗಿದೆ. ಮನೆ ಮುಂದೆನೇ ಇದು ಹಾಕಿರೋ, ತೋಟದಲ್ಲಿರುವಂಥ ಮನೆ ಮುಂದೆನೇ ಇದು ನಿಂಬೆಹಣ್ಣು ಒಂದು ಗಿಡ ಹಾಕಿದ್ದಾರೆ. ಈ ನಿಂಬೆಹಣ್ಣು ಗಿಡದಲ್ಲಿ ಎಷ್ಟು ಚೆನ್ನಾಗಿರುವಂಥ ನಿಂಬೆಹಣ್ಣನ್ನು, ಸುಮಾರು ನಿಂಬೆಹಣ್ಣಿದೆ ಅದರಲ್ಲಿ, ನಾನು ಕೌಂಟ್ ಮಾಡಕ್ಕೆ ಹೋಗಿಲ್ಲ, ಸಾಕಷ್ಟು ನಿಂಬೆಹಣ್ಣು ಬಿಡ್ತಾ ಇದೆ ಗಿಡ ಅದು. ಇದು ಒಂದೇ ನಿಂಬೆಹಣ್ಣಿನ ಒಂದೇ ಅಲ್ಲ, ನಿಮಗೆ ಮುಂದೆ ಹೋಗ್ತಾ ಗೊತ್ತಾಗುತ್ತೆ ನಿಮಗೆ. ಮಾವಿನ ಹಣ್ಣು ಕೂಡ, ಅಲ್ಲಿ ಮಾವಿನ ಹಣ್ಣು ಗಿಡ 2 ಗಿಡ ಇತ್ತು, ಈಗಾಗಲೇ 3 ವರ್ಷ ಆಯಿತು ಗಿಡ ಹಾಕಿ, ಈಗ ಫಸಲಿಗೆ ಬಂದಿದೆ. ಅದು ಕೂಡ ನಾನು ಟೇಸ್ಟ್ ಕೂಡ ಮಾಡಿದೆ, ಭಾಳ ಚೆನ್ನಾಗಿತ್ತು. ನಾನು ನಿಮಗೆ ಹೇಳ್ದಂಗೆ ಗೌರಿ ಅಂತೇಳಿ ತಂದಿದ್ದಾರೆ ಅಂತೇಳಿ ಈ ವಿಡಿಯೋದಲ್ಲಿ ತೋರಿಸಿದ್ರು. ಈಗ ಆಲ್ರೆಡಿ 8 ತಿಂಗಳು ಗರ್ಭಿಣಿ ಆಗಿದೆ, ಇನ್ನೊಂದು ತಿಂಗಳು ಕಾಯ್ತಾ ಇದೀವಿ ನಾವು, ಒಂದು ಮಗು ಬರುತ್ತೆ ಆ ಮನೆಗೆ ಅಂತೇಳಿ. ಸೊ ಗೌರಿ ಅಂದರೆ ನಾವು ಹೇಗೆ ಮನೆಯಲ್ಲಿ ವಾಸ ಮಾಡ್ತಾ ಇದೀವಿ ಅದೇ ರೀತಿ ಅದಕ್ಕೂ ಒಂದು ಮನೆ ಮಾಡಿ ಅದಕ್ಕೆ ಮನೆಯಲ್ಲಿ ಮಕ್ಕಳನ್ನ ಯಾವ ರೀತಿ ನೋಡ್ಕೊಳ್ತಾರೋ ಆ ರೀತಿ ಅದಕ್ಕೆ ಲಾಲನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಬಹಳ ಖುಷಿ ಆಗುತ್ತೆ. ಮತ್ತೆ ನೋಡಿ, ಇಂಥ ಒಂದು ಜಾಗದಲ್ಲಿ ನೋಡಿ ಈ ಒಂದು ಮಾವಿನ ಗಿಡವನ್ನು ಹಾಕಿದ್ರೆ, ನಾನು ಹೇಳಿದೆ 3 ವರ್ಷ ಆಯ್ತು ಈ ಮಾವಿನ ಗಿಡ ಅಂತೇಳಿ ಹಾಕಿದ್ರೆ, ಈಗ ಫಸಲಿಗೆ ಬರ್ತಾ ಇದೆ. ನೀವು ಮಾವಿನ ಹಣ್ಣು ನೋಡಿದ್ರೆ ಫ್ರೆಶ್ ಆಗಿತ್ತು. ನಾನು ಅದನ್ನ ಕಟ್ ಮಾಡಿಸಿ ಕೂಡ ಒಂದು ಟೇಸ್ಟ್ ಮಾಡೋಣ ಅಂತೇಳಿ ನೋಡಿದ್ರೆ ತುಂಬಾ ಸ್ವೀಟ್ ಆಗಿತ್ತು. ಮೋಸ್ಟ್ಲಿ ನೆಕ್ಸ್ಟ್ ಇಯರ್ ಸಾಕಷ್ಟು ಮಾವಿನಕಾಯಿ ಬರ್ಬೋದು ಅಂತ ಕಾಣುತ್ತೆ. ಹಾಗೆ ಸುಮಾರು 20-30 ವರ್ಷಗಳ ಒಂದು 30-40 ತೆಂಗಿನ ಗಿಡ ಇದೆ. ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಆ ತೆಂಗಿನ ಗಿಡದಲ್ಲಿ ಬೀರುವಂಥ ತೆಂಗಿನಕಾಯಿ ಇವತ್ತು ನಮ್ಮ ಮನೆಗೆ ಏನು ಬರ್ತಾ ಇದೆ, ತೆಂಗಿನಕಾಯಿ ಏನು ಬರ್ತಾ ಇದೆ ಅಲ್ಲಿಂದನೇ ಬರ್ತಾ ಇದೆ, ತೋಟದಿಂದನೇ ಬರ್ತಾ ಇದೆ. ಎಷ್ಟು ಸಿಹಿ ಇರುತ್ತಂದ್ರೆ ಆ ಕಾಯಿ. ಮತ್ತು ಅಡುಗೆ ಕೂಡ, ಯಾವುದೇ ಅಡುಗೆಯಲ್ಲಿ ಹಾಕಿದರೆ ಕೂಡ ಅದು ಅಡುಗೆಯಲ್ಲಿ ನಾವು ಸಾರು ಏನು ಮಾಡ್ತಾರಲ್ಲ ಮನೆಯಲ್ಲಿ, ತುಂಬ ಟೇಸ್ಟಿಯಾಗಿರುತ್ತೆ. ಜಸ್ಟ್ ಬಿಕಾಸ್ ಆಫ್ ದಟ್ ಕೊಕೊನಟ್ ಅಂತ ಹೇಳಿದ್ರೆ ತಪ್ಪಾಗಲಾರದು ಸ್ನೇಹಿತರೆ. ಹೀಗೆ ಅಲ್ಲೆಲ್ಲನೂ ಕೂಡ ಮಾಡ್ಕೊಂಡಿದೆ. ಹಿಂದೆ ಕುರಿನೂ ಸಾಕಿದ್ರು, ಸುಮಾರು 8 ಕುರಿ ಸಾಕಿದ್ರು. ಈಗ ಆಲ್ರೆಡಿ ಅದನ್ನ ಸೇಲ್ ಮಾಡಿದ್ದಾರೆ. ಹಾಗೆ ಒಂದು ಸ್ವಲ್ಪ ನಾಟಿ ಕೋಳಿ ಇಟ್ಕೊಂಡಿದ್ದಾರೆ. ನಾಟಿ ಕೋಳಿದು ಕೂಡ ಆ ಕಡೆ ಒಂದು ಗೂಡಿದೆ, ಅದು ಕುರಿ ಸಾಕಾಣಿಕೆ ಗೂಡಿತ್ತು, ಅಲ್ಲಿ ನಾಟಿ ಕೋಳಿಯನ್ನು ಕೂಡ ಸಾಕ್ತಾ ಇದ್ದಾರೆ. ಮತ್ತೆ ಈಗ ಹಸು ಕೂಡ ಇಟ್ಕೊಂಡಿದ್ದಾರೆ, ಹಾಲು ಬೇಕಂತೇಳಿ ಹಸು ಕೂಡ ಇಟ್ಕೊಂಡಿದ್ದಾರೆ. ಈಗ ತೋಟಕ್ಕೆ ಹೋದ್ರೆ ಏನೋ ಒಂಥರ ಸ್ವರ್ಗಕ್ಕೆ ಹೋದಂಗೆ ಅನ್ಸುತ್ತೆ ನನಗಂತೂ. ನಾನು ಸಾಟರ್ಡೆ ಸಂಡೇ ಆಯ್ತು ಅಂತಂದ್ರೆ ನಾನು ಆದಷ್ಟು ಅಲ್ಲಿ ಕಾಲ ಕಳೀಲಿಕ್ಕೆ ಪ್ರಯತ್ನ ಪಡ್ತೀನಿ. ನನ್ನ ಫ್ಯಾಮಿಲಿ ಒಟ್ಟಿಗೆ ಹೋಗ್ತೀನಿ. ಯಾಕಂದ್ರೆ ನನ್ನ ಮಗನಿಗೆ ತೋರಿಸ್ಬೇಕು ಅಗ್ರಿಕಲ್ಚರ್ ಅಂದ್ರೆ ಏನು, ಯಾವ ರೀತಿ ಇರ್ತಾರೆ, ರೈತರ ಜೀವ ಹೇಗಿರುತ್ತೆ, ರೈತರು ಯಾವ ರೀತಿ ಕೆಲಸ ಮಾಡ್ತಾ ಇರ್ತಾರೆ, 24 hours ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ, ಈ ನಾಡಿಗೆ, ಈ ಜಗತ್ತಿಗೆ ಅನ್ನವನ್ನು ಕೊಡ್ತಾ ಇರೋ ರೈತರ ಬದುಕೇನು ಅಂತೇಳಿ ಅವರಿಗೆ ತೋರಿಸ್ಬೇಕಂತೇಳಿ ನಾನು ಆಗಾಗ ಕರ್ಕೊಂಡು ಹೋಗ್ತಾ ಇರ್ತೀನಿ. ಇದರಲ್ಲಿ ಏನು ಕಾಣ್ತೀರಿ, ಮುನಿಯಾ ನಾಯ್ಕ್ ಅಂತೇಳಿ ಅವರು ಬೇಸಿಕಲಿ ಹಿ ವಾಸ್ ಎ ರಿಟೈರ್ಡ್ APMC ಸೆಕ್ರೆಟರಿ. ಸಾಕಷ್ಟು ಉನ್ನತ ಮಟ್ಟದಲ್ಲಿ ಅವರು ಕೆಲಸ ಮಾಡಿದ್ದಾರೆ. ಹಾಗೇನೆ ವ್ಯವಸ್ಥಿತವಾಗಿ ಚೆನ್ನಾಗೇ ಇದ್ದಾರೆ. ಅವ್ರಿಗೆ ಆರಾಮಾಗಿ ರಾಯಲ್ ಆಗಿ ಬದುಕಬಹುದಾಗಿತ್ತು. ಏನೋ ಗೊತ್ತಿಲ್ಲ, ಹಿಂದೆ ಅವರ ಪಿತ್ರಾರ್ಜಿತ ಆಸ್ತಿನೂ ಕೂಡ ಇತ್ತು. ಸುಮಾರು ಇದ್ದಾಗ ಅವರ ಪಾಲಿಗೆ ಒಂದು 2.5 ರಿಂದ 3 ಎಕರೆ ಬಂದಿದೆ. ಹಿಂದೆ ಏನು ತಂದೆ ತಾಯಿಯಿಂದ ಅವರು ಅಗ್ರಿಕಲ್ಚರ್ ಕಲ್ತಿದ್ರು, ಅದನ್ನ ಇವತ್ತು
ಅದನ್ನು ಆ ಜಾಗದಲ್ಲಿ ಅವ್ರು ಮಾಡ್ತಾ ಇದ್ದೀನಿ ಅಂತೇಳಿ ಸಾಕಷ್ಟು ನನ್ನ ಸಂದರ್ಶನದಲ್ಲಿ ಅದನ್ನು ಹೇಳ್ಕೊಂಡ್ರು. ಸಂಪೂರ್ಣ ಈ ವಿಡಿಯೋಯಿಂದ ನೀವೇನಾದರೂ ಒಂಚೂರು ಕಲಿಬಹುದು ಅನ್ನೋ ಒಂದು ಆಶಾಭಾವನೆಯಿಂದ ಈ ವಿಡಿಯೋವನ್ನು ಹಾಕ್ತಾ ಇದ್ದೀನಿ ಸ್ನೇಹಿತರೆ. ಹಾಗೇನೆ ಇದೆಲ್ಲ ಆದಮೇಲೆ ಸಾಯಂಕಾಲ ಒಂದು 5 ಗಂಟೆ ಆಯಿತು. ನಾವು ಅಲ್ಲಿ ಕಾಫಿ ಕುಡಿದು ಮತ್ತೆ ನಾವು ಬ್ಯಾಕ್ ಟು ಪೆವಿಲಿಯನ್ ಅಂದರೆ ನಮ್ಮ ಮನೆಗೆ ನಾವು ವಾಪಸ್ ಬಂದ್ವಿ. ಯಾಕಂದರೆ ಮತ್ತೆ ಮಕ್ಕಳಿಗೆ ನಾಳೆ ಬೆಳಿಗ್ಗೆ ಸ್ಕೂಲು ಕಾಲೇಜೆಲ್ಲ ಇರೋದ್ರಿಂದ ನಾವು ಬಂದ್ವಿ. ಹಾಗೆ ಬರ್ತಾ ನಾನು ಸಂತೆಬೆನ್ನೂರು ರೋಡ್ ಬಂದೆ. ಚಿತ್ರದುರ್ಗ ಹೊಳಲ್ಕೆರೆ ಏನು ಸಂತೆಬೆನ್ನೂರಿಂದ ದಾವಣಗೆರೆ ಬರುತ್ತಲ್ಲ ಆ ರೋಡ್ ಬಂದೆ. ರೋಡ್ ಸೈಡ್ ಎಲ್ಲ ಮಾವಿನ ಸೀಸನ್ ಅಲ್ಲ, ಮಾವಿನಕಾಯಿ ಸೀಸನ್ ಅಲ್ಲ, ಸಾಕಷ್ಟು ಅಲ್ಲಿ ಸ್ಟಾಲ್ಗಳನ್ನ ಹಾಕಿದ್ರು. ಭಾಳ ಚೆನ್ನಾಗಿತ್ತು ಮಾವಿನ ಹಣ್ಣು. ಅದನ್ನು ಹಾಗೇನೆ ತಗೊಂಡೆ. ಹೀಗೆ ವ್ಯಾಪಾರ ಅನ್ನೋದು ಸಿಟಿಯಲ್ಲೇ ಅಲ್ಲ, ಹಳ್ಳಿಯಲ್ಲೇ ಅಲ್ಲ, ಈ ರೋಡ್ ಸೈಡ್ ಕೂಡ ಇಟ್ಕೊಂಡ್ರೆ ಕೂಡ, ಯಾಕಂದರೆ ಸಾಕಷ್ಟು ಟ್ರಾವೆಲರ್ಸ್ ಇರ್ತಾರೆ, ಲಾರಿಗಳು ಹೋಗ್ತಾ ಇರ್ತವೆ, ಬಸ್ಸುಗಳು ಹೋಗ್ತಾ ಇರ್ತವೆ, ಕಾರುಗಳು ಹೋಗ್ತಾ ಇರ್ತವೆ, ಅವರೆಲ್ಲ ಇಷ್ಟಪಡ್ತಾ ಇರ್ತಾರೆ ತಗೊಂಡು ಹೋಗ್ಲಿಕ್ಕೆ. ಹಾಗಾಗಿ ಇದನ್ನೆಲ್ಲ ಸಂಪೂರ್ಣ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸಿದೆ ಸ್ನೇಹಿತರೆ. ಯಾರಿಗಾದರೂ ಈ ವಿಡಿಯೋ ಇಷ್ಟ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಆಲ್ರೆಡಿ ಮಾಡಿದರೆ ಮತ್ತೆ ಮಾಡೋಕ್ಕೆ ಹೋಗ್ಬೇಡಿ. ಸಿಗೋಣ ಮತ್ತೊಂದು ಹೊಸ ವಿಡಿಯೋದೊಂದಿಗೆ.